ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ತರಗತಿಯಲ್ಲಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಮಾಡುವಂಥ ಆ್ಯಕ್ಟಿವಿಟೀಸ್ನ ಹೇಗೆ ಮನೆಯಲ್ಲೇ ಮಾಡಿಸೋದು ಅಂತ ತಿಳ್ಕೊಳ್ಳೋಣ. ಕೆಲವೊಂದು ಆ್ಯಕ್ಟಿವಿಟೀಸ್ನ ಕೊಟ್ಟರೆ ಮಕ್ಕಳಿಗೆ ಮಾಡಲಿಕ್ಕೂ ಇಂಟ್ರೆಸ್ಟ್ ಇರುತ್ತೆ, ಅವರ ಬ್ರೈನ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಅದರಲ್ಲಿ ಮೊದಲನೇದು ನೋಡಿ, ಮ್ಯಾಚ್ ದ ಲೆಟರ್ಸ್. ಒಂದು ಸೈಡಲ್ಲಿ ಕ್ಯಾಪಿಟಲ್ ಲೆಟ್ರ್ ಕೊಟ್ಟಿದ್ದೀವಿ, ಇನ್ನೊಂದು ಸೈಡಲ್ಲಿ ಅದರದ್ದೇ ಸ್ಮಾಲ್ ಲೆಟ್ರ್ ಕೊಟ್ಟಿದ್ದೀವಿ. ಸೊ ಅದನ್ನು ಬಿಗ್ ಲೆಟ್ರು ಇಂದ ಸ್ಮಾಲ್ ಲೆಟ್ರಿಗೆ ಮ್ಯಾಚ್ ಮಾಡಬೇಕು. ಇವಾಗ ಇಲ್ಲಿ ಎ ಇದೆ, ಸೊ ಎ ಟು ಎ. ಇಲ್ಲಿ ಎಸ್ ಇದೆ, ಎಸ್ಸಿಂದ ಸ್ಮಾಲ್ ಲೆಟ್ರ್ ಎಸ್ಗೆ, ಟಿಯಿಂದ ಸ್ಮಾಲ್ ಲೆಟ್ರ್ ಟಿಗೆ, ಐಯಿಂದ ಸ್ಮಾಲ್ ಲೆಟ್ರ್ ಐಗೆ, ಪಿಯಿಂದ ಸ್ಮಾಲ್ ಲೆಟ್ರ್ ಪಿಗೆ. ಈಗ ಹಾಗೆ ಒಂದು ಸೈಡಲ್ಲಿ ಲೆಟ್ರನ್ನ ಕೊಟ್ಟಿದ್ದೀವಿ, ಇನ್ನೊಂದು ಸೈಡಲ್ಲಿ ಪಿಕ್ಚರ್ ಇದೆ. ಸೊ ಈ ಲೆಟ್ರು ಇಂದ ಪಿಕ್ಚರ್ಗೆ ಮ್ಯಾಚ್ ಮಾಡಬೇಕು. ಪಿಕ್ಚರಲ್ಲಿ ಫಸ್ಟ್ ಲೆಟ್ರ್ ಯಾವುದು ಬರುತ್ತೆ ಅದಕ್ಕೆ ಮ್ಯಾಚ್ ಮಾಡಬೇಕು. ಇವಾಗ ಇಲ್ಲಿ ನೋಡಿ, ಎ ಕೊಟ್ಟಿದ್ದೀವಿ, ಎ ಇಂದ ಫಸ್ಟ್ ಲೆಟ್ರ್ ಬರುವಂಥ ಪಿಕ್ಚರ್ ಯಾವುದಿದೆ? ಆ್ಯಪಲ್ ಇದೆ. ಸೊ ಆ್ಯಪಲ್ಗೆ ಮ್ಯಾಚ್ ಮಾಡಬೇಕು. ನೆಕ್ಸ್ಟು ಎಸ್ ಇದೆ, ಎಸ್ಸಿಂದ ಸನ್, ಟಿ ಫಾರ್ ಟ್ರೀ, ಐ ಫಾರ್ ಇಂಕ್, ಪಿ ಫಾರ್ ಪೆನ್ಸಿಲ್. ಈ ಥರ ಮ್ಯಾಚ್ ಮಾಡಬೇಕು. ನೆಕ್ಸ್ಟ್ ರೈಟ್ ದ ಫಸ್ಟ್ ಲೆಟರ್. ಕೆಲವೊಂದು ಪಿಕ್ಚರ್ನ ಕೊಟ್ಟಿದ್ದೀವಿ, ಅದರ ಮೊದಲ ಲೆಟ್ರ್ ಏನು ಬರುತ್ತೆ, ಫಸ್ಟ್ ಲೆಟ್ರ್ ಏನು ಬರುತ್ತೆ ಅದನ್ನು ರೈಟ್ ಮಾಡಬೇಕು. ಸನ್ ಇದೆ, ಎಸ್ ಫಾರ್ ಸನ್, ಎ ಫಾರ್ ಆ್ಯಪಲ್, ಪಿ ಫಾರ್ ಪೆನ್ಸಿಲ್, ಐ ಫಾರ್ ಇಂಕ್, ಟಿ ಫಾರ್ ಟ್ರೀ, ಎ ಫಾರ್ ಆ್ಯಂಟ್, ಎಸ್ ಫಾರ್ ಸ್ಟಾರ್, ಎಸ್ ಫಾರ್ ಸ್ಟೂಲ್, ಟಿ ಫಾರ್ ಟೊಮೆಟೊ, ಐ ಫಾರ್ ಈಗ್ಲು. ನೆಕ್ಸ್ಟಲ್ಲಿ ಸರ್ಕಲ್ ದ ಸೇಮ್ ಲೆಟರ್ಸ್. ಇಲ್ಲಿ ಕೆಲವೊಂದು ಲೆಟ್ರ್ಗಳನ್ನ ಕೊಟ್ಟಿದ್ದೀವಿ, ಇಲ್ಲಿ ಏನು ಲೆಟ್ರ್ ಬರುತ್ತೆ ಆ ಲೈನಲ್ಲಿ ಅದೇ ಲೆಟ್ರ್, ಸೇಮ್ ಲೆಟ್ರ್ ಏನಿದೆಯೋ ಅದಕ್ಕೆ ಸರ್ಕಲ್ ಹಾಕಬೇಕು. ಇಲ್ಲಿ ಎಸ್ ಕೊಟ್ಟಿದ್ದಾರೆ, ಎಸ್ ಎಸ್. ನೆಕ್ಸ್ಟು ಎ ಕೊಟ್ಟಿದ್ದಾರೆ, ಎ, ಟಿ ಕೊಟ್ಟಿದ್ದಾರೆ, ಟಿ ಟಿ, ಐ ಕೊಟ್ಟಿದ್ದಾರೆ, ಐ. ಈ ಥರ ಆ್ಯಕ್ಟಿವಿಟೀಸ್ನ ಮಾಡೋದ್ರ ಮೂಲಕ ಮಕ್ಕಳ ಬ್ರೈನ್ನ ಡೆವಲಪ್ಮೆಂಟ್ ಮಾಡಿಸ್ಬೋದು. ಥ್ಯಾಂಕ್ ಯು.